ಹಲೋ ಬ್ಯುಸಿ ಗೆಳೆಯರೇ. ಮನುಷ್ಯರ ಜೀವನದಲ್ಲಿ ಪ್ರಾಯ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಪ್ರಾಯ ಜಾಸ್ತಿ ಆಗ್ತಾ ಇದ್ದಾಗೆ ನಮ್ಮಲ್ಲಿ ತರತರದ ಬದಲಾವಣೆ ಆಗ್ತಾ ಇರತ್ತೆ. ಮುಖ್ಯವಾಗಿ 50 ವರ್ಷ ಆದ ಮೇಲೆ ನಮ್ಮ ಶರೀರದಲ್ಲಿ ಬರುವಂತ ಬದಲಾವಣೆಗಳು ನಿಜವಾಗ್ಲೂ ತುಂಬಾ ಚಾಲೆಂಜಿಂಗ್ ಆಗಿ ಇರತ್ತೆ. ಅಂದ್ರೆ ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗೋದು, ಎಲುಬುಗಳಲ್ಲಿ ಬಲ ಇಲ್ಲದೆ ಹೋಗೋದು, ಜೀರ್ಣಶಕ್ತಿ ಕಮ್ಮಿ ಆಗೋದು, ಆಮೇಲೆ ತರತರದ ವ್ಯಾಧಿಗಳು ನಮ್ಮಲ್ಲಿ ಬರುವಂತ ಸೂಚನೆಗಳು ನಾವು ನೋಡ್ತಾನೆ ಇರ್ತೀವಿ. ಈ ತರದ ಸಮಸ್ಯೆಗಳಿಂದ ನಾವು ಹೊರಗೆ ಬರೋಕೆ ಲವಂಗ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇದೆ. 50 ವರ್ಷ ದಾಟಿದ್ಮೇಲೆ ಪ್ರತಿದಿನ ನಾವು ಬಿಡದೆ 2 ಲವಂಗ ತಗೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ. ಆಮೇಲೆ ಕ್ಯಾನ್ಸರ್ ತರ ಪ್ರಮಾದಕರವಾದ ವ್ಯಾಧಿಯನ್ನು ಕೂಡ ದೂರವಾಗಿ ಇಡೋಕೆ ಇದು ಸಹಾಯ ಮಾಡತ್ತೆ. ಲವಂಗದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಪುಷ್ಕಲವಾಗಿ ಇದೆ. ಈ ಆಂಟಿ ಆಕ್ಸಿಡೆಂಟ್ಸ್ ಫ್ರೀ ರಾಡಿಕಲ್ಸ್ ಇಂದ ನಮ್ಮ ಶರೀರಕ್ಕೆ ಹಾನಿ ಆಗದ ತರ ನೋಡ್ಕೊಳ್ಳುತ್ತೆ. ಫ್ರೀ ರಾಡಿಕಲ್ಸ್ ಅನ್ನೋದು ಅಸ್ಥಿರವಾದ ಅಣುಗಳು. ನಮ್ಮ ಪ್ರಾಯ ಜಾಸ್ತಿ ಆಗ್ತಾ ಇದ್ದಂಗೆ ಈ ಫ್ರೀ ರಾಡಿಕಲ್ಸ್ ಅನ್ನೋದು ನಮ್ಮ ಶರೀರದಲ್ಲಿ ಜಾಸ್ತಿಯಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಫ್ರೀ ರಾಡಿಕಲ್ಸ್ ವೃದ್ಧಾಪ್ಯದಲ್ಲಿ ಮತ್ತು ಈ ವ್ಯಾಧಿಗಳನ್ನು ಜಾಸ್ತಿ ಮಾಡೋಕೆ ಸಹಾಯ ಆಗುತ್ತೆ. ಈ ತರದಿಂದ ನಾವು ರಕ್ಷಣೆ ಪಡೆಯೋಕೆ ನಮಗೆ ಮುಖ್ಯವಾಗಿ ಆಂಟಿ ಆಕ್ಸಿಡೆಂಟ್ಸ್ ಅಗತ್ಯವಿದೆ. ನಮ್ಮ ಆಹಾರದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ನ ಪಡೆಯೋಕೆ ಲವಂಗಗಳು ಒಂದು ಒಳ್ಳೆ ಮಾರ್ಗ. ಅಷ್ಟೇ ಅಲ್ಲದೆ ಲವಂಗಗಳು ಇನ್ಫ್ಲಮೇಷನ್ ನ ಕಮ್ಮಿ ಮಾಡೋಕೆ ಸಹಾಯ ಮಾಡತ್ತೆ ಅಂತ, ಆಮೇಲೆ ಹಾರ್ಟ್ ಅನ್ನ ಇದು ಸೇಫ್ ಆಗಿ ಇಟ್ಕೊಳ್ಳುತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಲವಂಗದಲ್ಲಿ ಯುಜೀನಾಗಳ ಸಮ್ಮೇಳನ ಇವೆ. ಈ ಯುಜಿನಾಲ್ ನಲ್ಲಿ ಕ್ಯಾನ್ಸರ್ ನಿರೋಧಕ ಲಕ್ಷಣಗಳಿವೆ ಅಂತ, ಕ್ಯಾನ್ಸರ್ ಕಣಗಳು ಜಾಸ್ತಿ ಆಗದೆ ಮತ್ತು ವ್ಯಾಪ್ತಿನ ನಿರೋಧಿಸೋಕೆ ಸಹಾಯ ಮಾಡತ್ತೆ ಅಂತ ಪರಿಶೋಧನೆಗಳು ಹೇಳ್ತಾ ಇವೆ. ಆದ್ರೆ ಈಗ ಈ ವಿಷಯದ ಮೇಲೆ ಇನ್ನಷ್ಟು ಪರಿಶೋಧನೆಗಳು ಅಗತ್ಯ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಅಷ್ಟೇ ಅಲ್ಲದೆ ಈ ಲವಂಗಗಳು ಹೊಟ್ಟೆಯ ಲೈನಿಂಗ್ ನ ಜೀರ್ಣ ರಸಗಳಿಂದ ಕಾಪಾಡುವಂತ ಗ್ಯಾಸ್ಟ್ರಿಕ್ ಮ್ಯೂಕಸ್ ನ ಉತ್ಪತ್ತಿನ ಮಾಡೋಕೆ ಸಹಾಯ ಮಾಡುತ್ತೆ. ಇದು ಹೊಟ್ಟೆಯಲ್ಲಿ ಬರುವಂತ ಅಲ್ಸರ್ ನಿಂದ ಸ್ವಲ್ಪ ಉಪಶಮನ ಕೊಡೋಕೆ ಸಹಾಯ ಮಾಡುತ್ತೆ. ನಮ್ಮ ಶರೀರದಲ್ಲಿರುವ ವಿಷ ಪದಾರ್ಥಗಳನ್ನು ಕಾಲೇಯ ತೆಗಿತಾ ಇರತ್ತೆ. ಆ ತರದ ಕಾಲೇಯವನ್ನು ನಾವು ಜಾಗ್ರತೆಯಾಗಿ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಲವಂಗಗಳು ವಿಷ ಪದಾರ್ಥಗಳಿಂದ ಬರುವಂತ ಆಕ್ಸಿಡೇಟಿವ್ ಸ್ಟ್ರೆಸ್, ಇನ್ಫ್ಲಮೇಷನ್ ತರದ ಸಮಸ್ಯೆಗಳನ್ನು ಕಮ್ಮಿ ಮಾಡೋಕೆ ಸಹಾಯ ಮಾಡುತ್ತೆ. ಕ್ಯಾನ್ಸರ್ ನ ಜೊತೆ ಹೋರಾಡುವುದಕ್ಕೆ ಸಹಾಯ ಮಾಡಿ ಯುಜೆನಾಲ್ ನ ಸಮ್ಮೇಳನ ಕಾಲೇಯವನ್ನು ಶುದ್ಧ ಮಾಡಿ ಅದನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಯ ಜಾಸ್ತಿ ಆಗ್ತಾ ಇದ್ದಂಗೆ ಎಲುಬುಗಳು ವೀಕ್ ಆಗತ್ತೆ, ಆಮೇಲೆ ಫ್ರಾಕ್ಚರ್ ಆಗುವ ಚಾನ್ಸಸ್ ಕೂಡ ಜಾಸ್ತಿಯಾಗಿ ಇವೆ. ಲವಂಗದಲ್ಲಿ ಇರುವಂತ ಮ್ಯಾಂಗೋನೀಸ್ ಎಲುಬುಗಳಲ್ಲಿ ಬಲವನ್ನು ಜಾಸ್ತಿ ಮಾಡಿ ಯಾವತ್ತೂ ಅದು ನಮ್ಮಲ್ಲಿ ದೃಢವಾಗಿ ಇರೋಕೆ ಸಹಾಯ ಮಾಡುತ್ತೆ. ಮುಖ್ಯವಾಗಿ ಈ ಲವಂಗ ನಮ್ಮ ಶರೀರದಲ್ಲಿ ಇರುವಂತ ಸಕ್ಕರೆ ಲೆವೆಲ್ಸ್ ಅನ್ನ ಕಮ್ಮಿ ಮಾಡಿ ಶುಗರ್ ಇರುವವರಿಗೆ ಮತ್ತು ಶುಗರ್ ಬರುವ ಅವಕಾಶಗಳು ಇರುವವರಿಗೆ ಲವಂಗ ತುಂಬಾ ಉಪಯೋಗ ಪಡತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಆದ್ರೆ ಈ ಲವಂಗ ಸಾಧಾರಣವಾಗಿ ಎಲ್ಲರಿಗೂ ಸುರಕ್ಷಿತನೇ. ಆದ್ರೆ ಈ ಲವಂಗದಿಂದ ಕೆಲವರಿಗೆ ಅಲರ್ಜಿ ಬರುತ್ತೆ ಅಂತ ಗಮನಿಸಬೇಕು. ಇಲ್ಲಂದ್ರೆ ಇದರಿಂದ ದುಷ್ಪ್ರಭಾವ ಆಗೋ ಚಾನ್ಸ್ ಇದೆ. ಒಂದ್ ವೇಳೆ ನೀವು ಏನಾದ್ರೂ ಚಿಕಿತ್ಸೆ ತಗೊಳ್ತಾ ಇರೋ ತರ ಆಗಿದ್ರೆ ಇದನ್ನು ಆಹಾರದಲ್ಲಿ ಸೇರ್ಸೋಕೆ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು ಅನ್ನೋದು ಮರಿಬೇಡಿ.